ಈ ಕನ್ನಡ ನೆಲದಲ್ಲಿ ಒಂದು ಹೆಸರು ಕೇಳಿದರೆ ಸಾಕು, ರಕ್ತದೊಳಗೆ ಬೆಂಕಿ ಹತ್ತುತ್ತದೆ. ಅವನು ಕೇವಲ ನಟನಲ್ಲ, ಅವನು ಒಂದು ಹೋರಾಟ, ಅವನು ಒಂದು ಯುಗ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ತೂಗುದೀಪ. ಅಧ್ಯಾಯ 1. ಜನ್ಮ, ಹೊಣೆಗಾರಿಕೆ. 1977 ಫೆಬ್ರವರಿ 16, ಕೊಡಗು ಜಿಲ್ಲೆಯ ಪೊನ್ನಂಪೇಟೆ. ಹೇಮಂತ್ ಕುಮಾರ್ ಎಂಬ ಹೆಸರಿನಲ್ಲಿ ಹುಟ್ಟಿದ ಹುಡುಗ ಸಾಧಾರಣ ಅಲ್ಲ. ಅವನು ಕನ್ನಡದ ಖ್ಯಾತ ನಟ ತೂಗುದೀಪ ಶ್ರೀನಿವಾಸ್ ಅವರ ಮಗ. ಆದರೆ ತಂದೆಯ ಹೆಸರು ಅವನಿಗೆ ಸುಲಭದ ದಾರಿ ತೋರಿಸಲಿಲ್ಲ. ಅದು ಹೊಣೆಗಾರಿಕೆಯಾಯಿತು. ಅಧ್ಯಾಯ 2. ನಿನಾಸಂ, ಹೋರಾಟ. ತಂದೆಯ ವಿರೋಧದ ನಡುವೆಯೂ ದರ್ಶನ್ ಆಯ್ಕೆ ಮಾಡಿಕೊಂಡ ಜಾಗ ನಿನಾಸಂ, ಶಿವಮೊಗ್ಗ. ಅಲ್ಲಿ ಕಲಿತದ್ದು ಅಭಿನಯವಲ್ಲ ಮಾತ್ರ, ಅಲ್ಲಿ ಕಲಿತದ್ದು ಸಹನೆ, ಶ್ರಮ, ಶಿಸ್ತು. 1995 ತಂದೆ ಅಗಲಿದರು. ಆ ದಿನದಿಂದ ದರ್ಶನ್ ಒಬ್ಬನಲ್ಲ, ಅವನು ಕುಟುಂಬದ ಬೆನ್ನೆಲುಬು. ಅಧ್ಯಾಯ 3. ಸಣ್ಣ ಪಾತ್ರಗಳು, ದೊಡ್ಡ ಕನಸು. ಟಿವಿ ಧಾರಾವಾಹಿಗಳು, ಸಣ್ಣ ಸಿನಿಮಾ ಪಾತ್ರಗಳು, ಡಬ್ಬಿಂಗ್ ಆರ್ಟಿಸ್ಟ್, ಪ್ರೊಜೆಕ್ಷನಿಸ್ಟ್ ಕೆಲಸ. ಹಸಿವಿದ್ದ ಹುಡುಗ, ಕಣ್ಣಲ್ಲಿ ಕನಸು. ಅಧ್ಯಾಯ 4. ಮೆಜೆಸ್ಟಿಕ್, ವಿಧಿಯ ತಿರುವು. 2002 ಒಂದು ಸಿನಿಮಾ, ಒಂದು ಪಾತ್ರ. ಮೆಜೆಸ್ಟಿಕ್. ದಾಸ, ಸರಳ ಯುವಕ, ಅಂಡರ್ವರ್ಲ್ಡ್ ಡಾನ್. ಆ ದಿನ ಕನ್ನಡ ಸಿನೆ ರಂಗಕ್ಕೆ ಹೊಸ ಮಾಸ್ ಹುಟ್ಟಿದ ದಿನ. ಅಧ್ಯಾಯ 5. ಕಳಸಿಪಾಳ್ಯ, ಸಿಂಹಾಸನ. 2004 ಕಳಸಿಪಾಳ್ಯ. ಇದು ಸಿನಿಮಾ ಅಲ್ಲ, ಇದು ಘೋಷಣೆ. ಈ ಹುಡುಗ ಇಲ್ಲೇ ನಿಲ್ಲಲ್ಲ. 2008 ಗಜ. ದೇಹ, ಧ್ವನಿ, ನಡಿಗೆ. ಡಿ ಬಾಸ್ ಅನ್ನೋ ಹೆಸರು ಜನಮನದಲ್ಲಿ ಬರೆಯಲ್ಪಟ್ಟ ಕ್ಷಣ. ಅಧ್ಯಾಯ 7. ಸಾರಥಿ, ರಾಯಣ್ಣ. 2011 ಸಾರಥಿ, ಆ ವರ್ಷದ ಅತಿ ದೊಡ್ಡ ಹಿಟ್. 2012 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅವನು ನಟಿಸಲಿಲ್ಲ, ಅವನು ರಾಯಣ್ಣ ಆಗಿದ್ದ. ಕರ್ನಾಟಕ ರಾಜ್ಯ ಪ್ರಶಸ್ತಿ. ಯಶಸ್ಸಿನ ಜೊತೆ ನೆರಳು ಕೂಡ ಬರುತ್ತದೆ. ವಿವಾದಗಳು, ನೋವು, ನಿಶ್ಶಬ್ದ. ಎಲ್ಲರೂ ಕೇಳಿದರು, ಇದು ಅಂತ್ಯನ? 2019 ಯಜಮಾನ. ಇದು ಸಿನಿಮಾ ಅಲ್ಲ, ಇದು ಉತ್ತರ. ಡಿ ಬಾಸ್ ವಾಪಸ್. 2024 ಕಾಟೇರ. ಬಾಕ್ಸ್ ಆಫೀಸ್ ದಾಖಲೆ, ಅಭಿನಯಕ್ಕೆ ಶ್ಲಾಘನೆ. ಬಾಸ್, ಇನ್ನೂ ಬಾಸ್. ಅವನ ಜೀವನದಲ್ಲಿ ಬೆಳಕಿದೆ, ನೆರಳಿದೆ. ಆದರೆ ಒಂದೇ ಒಂದು ಸಂಗತಿ ಸ್ಪಷ್ಟ: ದರ್ಶನ್ ಎಂದಿಗೂ ನಿಲ್ಲಲಿಲ್ಲ, ದರ್ಶನ್ ಎಂದಿಗೂ ಸೋಲಲಿಲ್ಲ. ಇದು ಕೇವಲ ನಟನ ಕಥೆಯಲ್ಲ, ಇದು ಹೋರಾಟದ ಕಥೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್.